ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಎತ್ಕೊಳ್ಳೋಣ. ಯಶಸ್ಸಿನ ತುತ್ತ ತುದಿ ತಲುಪೋಕೆ ನಿಜವಾಗ್ಲೂ ಒಂದು ಸುಲಭದ ದಾರಿ ಅಂತ ಇದೆಯಾ, ಅಥವಾ ಅದೆಲ್ಲ ಬರೀ ಒಂದು ಕಲ್ಪನೆಯಷ್ಟೇ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಯೋಚನೆ ಮಾಡಿ ನೋಡಿ, ಈ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಅಲ್ವಾ? ಏನಪ್ಪಾ ಇದು, ಕಡಿಮೆ ಕಷ್ಟಪಟ್ಟು ಯಾವುದೇ ತಲೆನೋವಿಲ್ದೆ ಸಕ್ಸಸ್ ಆಗೋಕೆ ಆಗಲ್ವಾ ಅಂತ. ಹೀಗೆ ಅಂದ್ಕೊಳ್ಳೋದು ನಮ್ಮೆಲ್ಲರ ಒಂದು ಸಹಜವಾದ ಆಸೆನೇ ಬಿಡಿ. ಹೌದು, ಕಷ್ಟನೇ ಪಡದೆ ಎಲ್ಲಾನೂ ಸಿಕ್ಬಿಡ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಮನುಷ್ಯನಿಗೆ ತುಂಬಾನೇ ಸಹಜ. ಆದ್ರೆ ಜೀವನದ ರಿಯಾಲಿಟಿ ನೋಡಿದ್ರೆ ಅದು ಸಂಪೂರ್ಣ ಬೇರೆ ಇದೆ. ಈ ಮೂಲ ಆಸೆಯನ್ನೇ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರೋದು. ನೋಡಿ, ಇದೇ ಇವತ್ತಿನ ನಮ್ಮ ಮಾತುಕತೆಯ ಕೇಂದ್ರಬಿಂದು. ಯಾವುದೇ ಫೀಲ್ಡ್ ತಗೊಳ್ಳಿ, ಎಕ್ದಮ್ ತುತ್ತ ತುದಿಗೆ ಹೋಗ್ಬೇಕು ಅಂದ್ರೆ ಕಷ್ಟಪಡ್ಲೇಬೇಕು, ಸವಾಲುಗಳನ್ನ ಎದುರಿಸಲೇಬೇಕು. ಆ ಸುಲಭ ದಾರಿ ಅನ್ನೋದಿದೆಯಲ್ಲ, ಅದು ಬರೀ ಒಂದು ಭ್ರಮೆ ಅಷ್ಟೇ. ಸರಿ, ಹಾಗಿದ್ರೆ ಈ ಕಷ್ಟಗಳನ್ನ ನಾವು ನೋಡೋ ರೀತಿ ಹೇಗೆ, ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಸಿಂಪಲ್ ಆದ ಉದಾಹರಣೆ ಮೂಲಕ ನಮ್ಮ ದೃಷ್ಟಿಕೋನವನ್ನೇ ಸ್ವಲ್ಪ ಬದಲಾಯಿಸೋಕೆ ಟ್ರೈ ಮಾಡೋಣ. ಅಂದ್ರೆ ನೋಡಿ, ಜೀವನದಲ್ಲಿ ನಾವು ಯಾವುದೇ ಒಂದು ದೊಡ್ಡ ಗುರಿ ಇಟ್ಕೊಂಡಾಗ ಅದರ ಜೊತೆಗೇನೆ ಒಂದಿಷ್ಟು ರಿಸ್ಕ್ಗಳು, ಅಡೆತಡೆಗಳು ಇದ್ದೇ ಇರುತ್ತೆ. ಅದನ್ನ ನಾವು ನಮ್ಮ ಪಯಣದ ಒಂದು ಭಾಗ ಅಂತ ಮೊದಲೇ ಒಪ್ಕೊಂಡ್ಬಿಡ್ಬೇಕು. ಈ ಸ್ಲೈಡ್ನಲ್ಲಿರೋ ಮಾತು ನೋಡಿ, ಎಷ್ಟು ಚೆನ್ನಾಗಿ ಈ ವಿಷಯವನ್ನ ವಿವರಿಸುತ್ತೆ ಅಲ್ವಾ? ನಾವು ಕಾರ್ ಡ್ರೈವ್ ಮಾಡುವಾಗ ಟ್ರಾಫಿಕ್ ಜಾಮ್ ಆಗಬಹುದು ಅಂತ ನಮಗೆ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ನಾವು ಡ್ರೈವಿಂಗ್ ಮಾಡೋದನ್ನೇ ನಿಲ್ಸಿಬಿಡ್ತೀವ? ಇಲ್ಲ ತಾನೆ? ಅದೇ ರೀತಿ ಜೀವನದ ಪ್ರಯಾಣದಲ್ಲೂ ಬರೋ ಕಷ್ಟಗಳು ಆ ಪ್ರಯಾಣದ ಒಂದು ಭಾಗ ಅಷ್ಟೇ. ಅವು ನಮ್ಮನ್ನ ನಿಲ್ಸೋ ಗೋಡೆಗಳಂತೂ ಖಂಡಿತ ಅಲ್ಲ. ಸರಿ, ಈಗ ನಾವು ಈ ಚರ್ಚೆಯ ಒಂದು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಕಷ್ಟಗಳು, ನೋವುಗಳು ಇವು ಕೇವಲ ಅಡೆತಡೆಗಳು ಮಾತ್ರ ಅಲ್ಲ. ಬದಲಿಗೆ ಅವು ನಮ್ಮನ್ನೇ ಬದಲಾಯಿಸೋಕೆ ಇರೋ ಶಕ್ತಿಶಾಲಿ ಸಾಧನಗಳು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಜೀವನದಲ್ಲಿ ದುಃಖ, ನೋವು, ಅವಮಾನ ಇದನ್ನೆಲ್ಲ ಯಾರು ತಾನೇ ಇಷ್ಟಪಡ್ತಾರೆ? ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ನಕಾರಾತ್ಮಕ ಸಂಗತಿಗಳು ಅಂತಾನೆ ಅಲ್ವಾ ನೋಡುವುದು. ಆದ್ರೆ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನೋಡಿ, ಈ ಕಷ್ಟಗಳೆಲ್ಲ ನಮ್ಮನ್ನ ಶಿಕ್ಷಿಸೋಕೆ ಬರೋದ್ರ ಬದಲು ನಮ್ಮನ್ನ ಇನ್ನಷ್ಟು ಬಲಶಾಲಿ ಮಾಡೋಕೆ, ನಮ್ಮೊಳಗಿರೋ ಅಸಲಿ ಶಕ್ತಿಯನ್ನ ಹೊರಗೆ ತರೋಕೆ ಬರುವಂಥ ಪರೀಕ್ಷೆಗಳಾಗಿದ್ರೆ ನೋಡಿ, ಈ ಒಂದು ಹೊಸ ದೃಷ್ಟಿಕೋನ ಇದೆಯಲ್ಲ, ಅದು ಜೀವನದ ಬಗ್ಗೆ ನಮ್ಗಿರೋ ಇಡೀ ಗ್ರಹಿಕೆಯನ್ನೇ ಬದಲಾಯಿಸ್ಬಿಡುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ಪಾಯಿಂಟ್ ಇದೆ. ಶುದ್ಧೀಕರಣ ಅಂದ್ರೆ ಕಷ್ಟಗಳಿಂದ ಓಡಿ ಹೋಗೋದಲ್ಲ, ಬದಲಿಗೆ ಆ ಕಷ್ಟಗಳನ್ನ ಎದುರಿಸಿ ಅವುಗಳ ಮೂಲಕನೇ ನಮ್ಮನ್ನ ನಾವು ಶುದ್ಧಿ ಮಾಡಿಕೊಂಡು ಮೊದಲಿಗಿಂತ ಇನ್ನೂ ಗಟ್ಟಿಯಾಗೋದು. ನಾವು ಇತಿಹಾಸದಲ್ಲಿ ನೋಡೋ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೂವಿನ ಹಾಸಿಗೆ ಮೇಲೆ ನಡೆದು ಬಂದವರಲ್ಲ. ಅವರೆಲ್ಲರೂ ನೋವು, ಅವಮಾನ, ಸೋಲು ಇದೆಲ್ಲ ಅನುಭವಿಸಿ ಅದರಿಂದ ಪಾಠ ಕಲಿತ್ಕೊಂಡು ಅದಕ್ಕೆ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳಾದದ್ದು. ಈ ಐಡಿಯಾನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ಮುಂದಿನ ಒಂದು ಉದಾಹರಣೆಯನ್ನ ನೋಡೋಣ. ನಿಜವಾದ ಬೆಳವಣಿಗೆಗೆ ಯಾವ ಮಟ್ಟದ ಬದ್ಧತೆ ಬೇಕು ಅನ್ನೋದನ್ನ ಇದು ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆಯನ್ನ ಒಮ್ಮೆ ಗಮನಿಸಿ. ಒಂದು ಕಡೆ ವಾಕಿಂಗ್, ಇನ್ನೊಂದು ಕಡೆ ಮ್ಯಾರಥಾನ್ ಅಲ್ವಾ? ವಾಕಿಂಗ್ ಮಾಡೋಕೆ ದೊಡ್ಡ ತಯಾರಿ ಏನೂ ಬೇಕಿಲ್ಲ, ಅದರಿಂದ ಸಿಗೋ ಲಾಭವೂ ಅಷ್ಟಕ್ಕಷ್ಟೇ. ಆದ್ರೆ ಒಂದು ಮ್ಯಾರಥಾನ್ ಓಡಬೇಕು ಅಂದ್ರೆ ಅದಕ್ಕೆ ಸಂಪೂರ್ಣವಾದ ಸಮರ್ಪಣೆ ಬೇಕು, ತೀವ್ರವಾದ ನೋವನ್ನ ಸಹಿಸ್ಕೊಳ್ಳೋ ತಾಕತ್ತು ಬೇಕು. ಆದ್ರೆ ಕೊನೆಗೆ ಅದರಿಂದ ಸಿಗೋ ಯಶಸ್ಸು, ಆ ತೃಪ್ತಿ ಇದೆಯಲ್ಲ, ಅದು ನಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿರುತ್ತೆ. ಸರಿ, ಎಲ್ಲ ಆಯ್ತು. ಹಾಗಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಕಠಿಣವಾದ ದಾರಿಯಲ್ಲಿ ನಡೆಯೋದ್ರಿಂದ ಕೊನೆಗೆ ಸಿಗುವ ಪ್ರತಿಫಲವಾದ್ರೂ ಏನು? ಬನ್ನಿ ಈ ಕೊನೆಯ ಮತ್ತು ಅತ್ಯಂತ ಶಕ್ತಿಯುತವಾದ ವಿಭಾಗದಲ್ಲಿ ಅದರ ಉತ್ತರವನ್ನು ಹುಡುಕೋಣ. ಯಶಸ್ಸಿನ ನಿಜವಾದ ಅರ್ಥ ಬರೀ ಹಣ, ಕೀರ್ತಿ ಅಥವಾ ಪದವಿಗಳಲ್ಲಿ ಸಿಗೋದಿಲ್ಲ. ಅದರ ಅಸಲಿ ಪ್ರತಿಫಲ ಅಡಗಿರೋದು ಈ ಎಲ್ಲಾ ಹೋರಾಟಗಳ ನಂತರ ನಮ್ಮ ಬಗ್ಗೆ ನಮಗೆ ಸಿಗುವ ಒಂದು ಆಳವಾದ ತಿಳುವಳಿಕೆ, ಒಂದು ಸ್ಪಷ್ಟತೆ. ಈ ಶುದ್ಧೀಕರಣದ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಹಂತ ಹಂತವಾಗಿ ನೋಡೋಣ ಬನ್ನಿ. ಶುರುವಿನಲ್ಲಿ ನಮ್ಮ ಮನಸ್ಸು ಒಂದ್ ರೀತಿ ಕದಡದ ನೀರಿನ ಹಾಗೆ ಇರತ್ತೆ. ನಮ್ಮ ನಿಜವಾದ ಸಾಮರ್ಥ್ಯ ನಮಗೇನೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆಮೇಲೆ ಜೀವನದಲ್ಲಿ ಬರುವ ಕಷ್ಟಗಳು ಆ ಕದಡದ ನೀರಿನ ಸೋಸಿ ಅದರಲ್ಲಿರೋ ಕಲ್ಮಶಗಳನ್ನೆಲ್ಲ ತೆಗೆದುಹಾಕತ್ತೆ. ಈ ಪ್ರಕ್ರಿಯೆ ಮುಗಿದ್ಮೇಲೆ ನಾವು ಶುದ್ಧ ಮತ್ತು ಸ್ಪಷ್ಟವಾಗ್ತೀವಿ. ಆಗ ನಮ್ಮ ನಿಜವಾದ ಸ್ವರೂಪ ನಮಗೆ ಕಾಣೋಕ್ ಶುರುವಾಗತ್ತೆ. ನೋಡಿ, ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ ಅಂತ ಹೇಳಬಹುದು. ಯಾವಾಗ ನಮ್ಮ ಮನಸ್ಸು ಮತ್ತು ವ್ಯಕ್ತಿತ್ವ ಕಷ್ಟಗಳೆಂಬ ಆ ಬೆಂಕಿಯಲ್ಲಿ ಶುದ್ಧವಾಗುತ್ತೋ
ಆಗ ಮಾತ್ರ ನಮ್ಮ ನಿಜವಾದ ಪ್ರತಿಬಿಂಬ, ನಮ್ಮ ಅಸಲಿ ಶಕ್ತಿಯನ್ನ ನಾವು ನೋಡಕ್ಕೆ ಸಾಧ್ಯ. ಹಾಗಿದ್ರೆ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಪಾಠ ಏನು? ಕಷ್ಟಗಳು ಬಂದಾಗ ಅದರಿಂದ ಓಡಿ ಹೋಗೋದಲ್ಲ, ಬದಲಿಗೆ ಅವು ನಮ್ಮನ್ನ ನಾವು ಕಂಡುಕೊಳ್ಳೋಕೆ ಸಿಕ್ಕ ಒಂದು ಅವಕಾಶ ಅಂತ ಸ್ವೀಕರಿಸ್ಬೇಕು. ಯಾಕಂದ್ರೆ ಆ ಹೋರಾಟದ ಮೂಲಕವೇ ನಮ್ಮ ನಿಜವಾದ ಸಾಮರ್ಥ್ಯ ಏನು ಅನ್ನೋದು ನಮ್ಗೆ ಗೊತ್ತಾಗೋದು. ಹಾಗಿದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಎಲ್ಲಾ ಹೋರಾಟದ ದಾರಿಯಲ್ಲಿ ಸಾಗಿದ ಮೇಲೆ ಆ ಶುದ್ಧವಾದ ನೀರಿನಲ್ಲಿ ಕಾಣಿಸೋ ಪ್ರತಿಬಿಂಬ ಅದು ಏನನ್ನು ತೋರಿಸ್ಬೋದು? ಈ ಪ್ರಶ್ನೆಯ ಬಗ್ಗೆ ಒಮ್ಮೆ ಆಳವಾಗಿ ಯೋಚನೆ ಮಾಡಿ. ಧನ್ಯವಾದಗಳು.